ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ನಿಮಗೋಸ್ಕರ ಇವತ್ತು ಒಂದು ಅತ್ಯಂತ ಕರುಣಾಮಯಿಯಾದ ನ್ಯಾಯಸಮ್ಮತವಾದ ರಾಜ್ಯಭಾರವನ್ನು ಮಾಡಿ ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡಿದಂಥ ಪ್ರಜಾಹಿತ ರಾಜನ ಒಂದು ಕಥೆಯನ್ನು ತಂದಿದ್ದೇನೆ. ಬನ್ನಿ, ತಡ ಮಾಡೋದು ಬೇಡ, ಈ ಕಥೆಯನ್ನು ನೋಡೋಣ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಮಹಾಭಾರತದ ಯುಗದಂತೆಯೇ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಹಾ ಸಾಮ್ರಾಜ್ಯವು ವಿಕಾಸವಾಗಿತ್ತು. ಆ ಸಾಮ್ರಾಜ್ಯದ ರಾಜದ ಹೆಸರು ಧರ್ಮಸೇನ ಎಂಬುದಾಗಿತ್ತು. ಅವನು ಚಕ್ರವರ್ತಿ ರಾಜನಾಗಿದ್ದು ಶತ್ರುಗಳನ್ನು ಶೂರತೆಯಿಂದ ಗೆದ್ದು ಪ್ರಜಾಪಾಲನೆಯಲ್ಲಿ ದಯಾಮಯನಾಗಿ ಪ್ರಸಿದ್ಧನಾಗಿದ್ದ. ಅವನ ರಾಜಧಾನಿಯು ಹಿರಣ್ಯಪುರಿ ಎಂಬುದಾಗಿತ್ತು. ಚಿನ್ನದಂತೆ ಹೊಳೆಯುವ ಗೋಪುರಗಳು, ವಜ್ರಗಳಿಂದ ಅಲಂಕರಿಸಿದ ಅರಮನೆಗಳು, ದಟ್ಟವಾದ ಉದ್ಯಾನವನಗಳು, ಶುದ್ಧ ನೀರಿನ ತೊಟ್ಟಿಗಳು ಇವೆಲ್ಲವುಗಳು ಸೇರಿ ಆ ರಾಜ್ಯವನ್ನು ಸ್ವರ್ಗದಂತೆ ಮಾಡಿದ್ದವು. ಧರ್ಮಸೇನನಿಗೆ ಸತ್ಯಸಂಧನೆ ಎಂಬ ಮಹಾದೇವಿಯಂತಹ ಪತ್ನಿ ಕೂಡ ಇದ್ದಳು. ಆಕೆ ಶೀಲವಂತೆ, ಧರ್ಮನಿಷ್ಠೆ, ದಯಾಳು ಹಾಗೂ ಪ್ರಜಾಪ್ರಿಯಳಾಗಿದ್ದಳು. ಅವಳಿಗೆ ವೀರಕುಮಾರ ಎಂಬ ಪುತ್ರನು ಸಹ ಇದ್ದನು. ಧರ್ಮಸೇನ ರಾಜನು ಸದಾ ಶ್ರೇಷ್ಠ ರಾಜಧರ್ಮವನ್ನು ಪಾಲಿಸುತ್ತಿದ್ದನು. ಪ್ರತಿದಿನ ಬೆಳಗಿನ ಜಾವ ಅವನ ರಾಜಗುರು ಬ್ರಹ್ಮಶ್ರೀ ಗಂಗಾಧರ ಮುನಿಗಳ ಆಶ್ರಮಕ್ಕೆ ತೆರಳಿ ಧರ್ಮಶಾಸ್ತ್ರ, ನೀತಿ, ನ್ಯಾಯ ಕುರಿತ ಉಪದೇಶಗಳನ್ನು ಕೇಳುತ್ತಿದ್ದನು. ನಂತರ ರಾಜಸಭೆಯಲ್ಲಿ ಕುಳಿತು ಪ್ರಜೆಗಳ ವ್ಯಥೆಗಳನ್ನು ಆಲಿಸಿ ಅವರಿಗೆ ನ್ಯಾಯ ತೀರ್ಮಾನವನ್ನು ಮಾಡುತ್ತಿದ್ದನು. ಒಂದು ದಿನ ಗಂಗಾಧರ ಮುನಿಗಳು ಧರ್ಮಸೇನನಿಗೆ ಹೇಳುತ್ತಾರೆ, ಮಹಾರಾಜ, ರಾಜನು ಶತ್ರುಗಳನ್ನು ಗೆಲ್ಲುವುದು ಮಹೋನ್ನತ ಕಾರ್ಯವಲ್ಲ, ಆದರೆ ತನ್ನ ಮನಸ್ಸನ್ನು ಗೆಲ್ಲುವುದು ಇನ್ನೂ ಶ್ರೇಷ್ಠವಾದ ಕಾರ್ಯ. ಅಹಂಕಾರವು ರಾಜನ ನಾಶಕ್ಕೆ ಕಾರಣವಾಗುತ್ತದೆ ಎಂಬುದಾಗಿ ತಿಳಿ ಮಾತನ್ನು ಹೇಳುತ್ತಾರೆ. ಈ ಮಾತು ಧರ್ಮಸೇನನ ಹೃದಯದಲ್ಲಿ ಬೇರೂರಿತು. ಅವನು ಸದಾ ವಿನಯದಿಂದ ಪ್ರಜೆಗಳೊಂದಿಗೆ ಸಮಾನತೆಯಿಂದ ವರ್ತಿಸಲು ಪ್ರಾರಂಭಿಸುತ್ತಾನೆ. ಆದರೆ ಈ ರಾಜ್ಯದ ಕೀರ್ತಿ ಪತಾಕೆಯನ್ನು ಸಹಿಸದ ಉತ್ತರ ದಿಕ್ಕಿನಲ್ಲಿನ ದುಷ್ಟ ರಾಜನಾದ ವಿಕ್ರಮಾರ್ಣನು ತನ್ನ ಸೇನೆಯೊಂದಿಗೆ ದಾಳಿ ಮಾಡುತ್ತಾನೆ. ಅವನು ಲೋಭಿ ಕೂಡ ಆಗಿದ್ದನು, ಕ್ರೂರಿ, ಧರ್ಮವಿರೋಧಿ ಕೂಡ ಆಗಿರುತ್ತಾನೆ. ಅವನ ಉದ್ದೇಶ ಹಿರಣ್ಯಪುರಿಯ ಚಿನ್ನದ ಭಂಡಾರವನ್ನು ಕಸಿದುಕೊಳ್ಳುವುದೇ ಆಗಿತ್ತು. ಯುದ್ಧ ಪ್ರಾರಂಭವಾಗುತ್ತದೆ. ಧರ್ಮಸೇನನು ತನ್ನ ಶೂರ ಸೈನಿಕರೊಂದಿಗೆ ಕಣಕ್ಕೆ ಇಳಿಯುತ್ತಾನೆ. ಯುದ್ಧದಲ್ಲಿ ರಕ್ತದೋಕ್ಕುಳಿ ಆಡಿ ಗಜ, ಅಶ್ವ, ರಥ ಘೋಷದಿಂದ ಭೂಮಿಯು ನಡುಗುತ್ತದೆ. ಇತ್ತ ಧರ್ಮಸೇನನ ಸೈನ್ಯವು ವಿಕ್ರಮಾರ್ಣನ ಸೈನ್ಯದ ವಿರುದ್ಧ ರಕ್ತದೋಕ್ಕುಳಿಯನ್ನು ಆಡುತ್ತಾರೆ. ತನ್ನ ಧೈರ್ಯದಿಂದ ವಿಕ್ರಮಾರ್ಣನನ್ನು ಸೋಲಿಸಿ ಬಂಧಿಸುತ್ತಾನೆ. ಆದರೆ ವಿಕ್ರಮಾರ್ಯನನ್ನು ಕೊಲ್ಲುವ ಬದಲು ಅವನಿಗೆ ಕ್ಷಮೆಯನ್ನು ನೀಡುತ್ತಾನೆ. ಧರ್ಮಸೇನನ ಕರುಣೆಗೆ ಆಘಾತಗೊಂಡ ವಿಕ್ರಮಾರ್ಯನು ಪಶ್ಚಾತ್ತಾಪಗೊಳ್ಳುತ್ತಾನೆ. ಹಾಗೆ, ಮಹಾರಾಜ, ನಿನ್ನ ಧರ್ಮದ ಬಲಕ್ಕೆ ನಾನು ಶರಣಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಹೀಗಾಗಿ ಧರ್ಮಸೇನನು ತನ್ನ ಶತ್ರು ರಾಜರನ್ನು ಸಹ ಸ್ನೇಹಿತ ರಾಜರನ್ನಾಗಿ ಮಾಡಿಕೊಳ್ಳುತ್ತಾನೆ. ಧರ್ಮಸೇನನು ಯುದ್ಧ ಭೂಮಿಯಲ್ಲಿ ಅಷ್ಟೇ ಶೂರತ್ವವನ್ನು ತೋರಿಸದೆ ತನ್ನ ರಾಜ್ಯದ ಜನರ ಪ್ರೀತಿಯನ್ನು ಅಪಾರವಾಗಿ ಗಳಿಸಿರುತ್ತಾನೆ. ಧರ್ಮಸೇನನು ಎಂದಿಗೂ ಸಹ ತನ್ನ ಪ್ರಜೆಗಳನ್ನು ಬಿಟ್ಟು ಸಂತೋಷವನ್ನು ಅನುಭವಿಸುವುದಿಲ್ಲ. ವರ್ಷದಲ್ಲಿ ಒಮ್ಮೆ ಅವನು ವೇಷವನ್ನು ತೊಟ್ಟುಕೊಂಡು ಸಾಮಾನ್ಯ ಪ್ರಜೆಗಳ ನಡುವೆ ಹೋಗಿ ಅವರ ಜೀವನವನ್ನು ಗಮನಿಸುತ್ತಿದ್ದನು. ಒಮ್ಮೆ ಅವನು ಒಬ್ಬ ಕಡು ಕೃಷಿಕನ ಮನೆಗೆ ಹೋಗುತ್ತಾನೆ. ಆ ಕೃಷಿಕನು ಭೂಮಿ ಬರದಿಂದ ಹಾಳಾಗಿ ಹಸಿವಿನಿಂದ ನರಳುತ್ತಿರುತ್ತಾನೆ. ಮಹಾರಾಜ ಧರ್ಮಸೇನನು ಆತನ ದುಃಖವನ್ನು ಕಂಡು ರಾಜ್ಯದಲ್ಲಿ ಅನ್ನ ಭಂಡಾರವನ್ನು ತೆರೆಯುವಂತೆ ಆಜ್ಞಾಪಿಸುತ್ತಾನೆ. ಹಸಿದವನು ಊಟ ಮಾಡದೆ ಮಲಗಬಾರದು ಎಂಬ ಶಪಥವನ್ನು ಕೂಡ ಮಾಡುತ್ತಾನೆ. ಈ ದಿನದಿಂದ ಹಿರಣ್ಯಪುರದಲ್ಲಿ ಯಾವತ್ತೂ ಸಹ ಹಸಿವಿನಿಂದ ಯಾರೂ ಕೂಡ ನರಳಲಿಲ್ಲ. ಇತ್ತ ಹಲವಾರು ವರ್ಷಗಳು ಕಳೆದವು. ಧರ್ಮಸೇನನು ವೃದ್ಧನಾಗುತ್ತಾ ಬರುತ್ತಾನೆ. ತನ್ನ ಪುತ್ರ ವೀರಕುಮಾರನಿಗೆ ರಾಜ್ಯವನ್ನು ಹಸ್ತಾಂತರಿಸಿ ತಾನು ತಪೋವನಕ್ಕೆ ತೆರಳುತ್ತಾನೆ. ಅಲ್ಲಿ ಅವನು ತಪಸ್ಸಿನಲ್ಲಿ ಮುಳುಗಿ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ. ಅವನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ
ಈ ಮಾತನ್ನು ಹೇಳುತ್ತಾನೆ. ಮಹಾರಾಜ, ನೀನು ಪ್ರಜೆಗಳನ್ನು ದೇವರಂತೆ ತಿಳಿದಿದ್ದೀಯ, ಶತ್ರುಗಳಿಗೂ ಸಹ ಕ್ಷಮೆಯನ್ನು ತೋರಿಸಿದ್ದೀಯ. ಪ್ರಪಂಚದಲ್ಲಿ ನಿನ್ನ ಹೆಸರು ಯುಗ ಯುಗಾಂತರದವರೆಗೂ ಒಡೆಯುತ್ತದೆ. ನಿನಗೆ ಮುಕ್ತಿಯನ್ನು ನೀಡುತ್ತೇನೆ ಎಂಬುದಾಗಿ ಹೇಳುತ್ತದೆ. ಹೀಗೆ ಧರ್ಮಸೇನನು ತಪಸ್ಸು ಆಚರಿಸುವಂಥ ಜಾಗದಲ್ಲಿಯೇ ದೇಹವನ್ನು ತ್ಯಜಿಸಿ ಶಿವಲೋಕವನ್ನು ತಲುಪುತ್ತಾನೆ. ತಲುಪಿ ಸ್ವರ್ಗವಾಸಿ ಆಗುತ್ತಾನೆ ಧರ್ಮಸೇನನು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಒಂದು ಮಹತ್ವದ ಸಂದೇಶ ಸಿಗುತ್ತದೆ. ರಾಜನ ಶಕ್ತಿ ಕತ್ತಿಯಲ್ಲಿ ಅಲ್ಲ, ಧರ್ಮದಲ್ಲಿ ಇದೆ. ದಯೆ, ಕ್ಷಮತೆ, ಪ್ರಜಾಪಾಲನೆ ಇವೇ ನಿಜವಾದ ಶೌರ್ಯಗಳಾಗಿರುತ್ತವೆ. ಅಹಂಕಾರವು ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ, ಆದರೆ ವಿನಯವು ಶಾಶ್ವತ ಕೀರ್ತಿಯನ್ನು ಸಹ ನೀಡುತ್ತದೆ. ಧರ್ಮಸೇನ ಚಕ್ರವರ್ತಿಯ ಕತೆ ಪುರಾಣಗಳಲ್ಲಿ ಅಮರವಾಗಿ ಉಳಿದಿದೆ. ಹೀಗೆ ರಾಜ ಧರ್ಮಸೇನನು ತನ್ನ ಪ್ರಜೆಗಳ ಪಾಲಿಗೆ ದೇವರಾಗಿರುತ್ತಾನೆ. ಇಲ್ಲಿಗೆ ಈ ಪೌರಾಣಿಕ ಹಾಗೂ ರಾಜಕೀಯ ಕಥೆ ಮುಕ್ತಾಯವಾಯಿತು. ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಕಥೆಯನ್ನು ದಯವಿಟ್ಟು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.